ಗುಡ್ ಆಫ್ಟರ್ನೂನ್ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಟಮಿ ಟೌನ್ ಚಾನಲ್ಗೆ. ಇವತ್ತು ನಾನು ನಿಮಗೆ ಏನು ಮಾಡಿ ತೋರಿಸಿದ್ದೀನಿ, ಚಿಲ್ಕವಳೆ ಕಾಳಿದೆ, ಇಲ್ಲಿ ನೋಡಿ ಸೀಗಡಿ ಇದೆ, ಇದಕ್ಕೆ ಸಣ್ಣ ಸಣ್ಣ ಪ್ರೌನ್ಸ್ ಇರುತ್ತಲ್ಲ ಆ ಥರ ಮೀನಿದು. ಇದರಲ್ಲಿ ನಿಮಗೆ ಇವತ್ತು ನಾನು ಗ್ರೇವಿ ಮಾಡಿ ತೋರಿಸ್ತಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಇವಾಗ ಸೀಸನ್ ಇರೋದ್ರಿಂದ ಅವರೆಕಾಳ್ದು ಈ ಥರ ಚಿಲ್ಕಸ್ ಇಟ್ಕೋಬಹುದು. ಮತ್ತು ಇದು ನಿಮ್ಗೆ ಆನ್ಲೈನಲ್ಲಿ ಚಿಕ್ಕಪೇಟೆಲಿ ಎಲ್ಲಾದ್ರೂ ಸರಿ ಸಿಗುತ್ತೆ. ತುಂಬ ಚೆನ್ನಾಗಿರುತ್ತೆ. ಇದನ್ನು ಯಾವ ಥರ ಮಾಡ್ಕೋಬೇಕಂತ ಸ್ಟೆಪ್ ಬೈ ಸ್ಟೆಪ್ ತೋರಿಸ್ಕೊಡ್ತೀನಿ ನಿಮಗೆ. ಯಾಕಂದ್ರೆ ಇದು ಹಸಿ ಇರೋದ್ರಿಂದ ನೀವು ಎರಡೂ ಅಷ್ಟೇ ಎಣ್ಣೆಯಲ್ಲಿ ಚೆನ್ನಾಗಿ ಸ್ಲೋ ಆಗಿ ಹುರ್ಕೊಳ್ಳೋಣ ಫಸ್ಟ್. ಓಕೆನಾ? ಇಲ್ಲಿ ನೋಡಿ, ಇವಾಗ ಎಣ್ಣೆ ಹಾಕೊಂಡು ಸ್ವಲ್ಪ ನಾನು ಇದನ್ನ ಹುರ್ಕೋತಿದ್ದೀನಿ. ಚೆನ್ನಾಗಿ ಸ್ಮೆಲ್ ಹೋಗೋ ತನಕ ಹುರ್ಕೊಳ್ಳೋಣ. ಇಲ್ಲಿ ನೋಡಿ, ನಾನು ಸ್ವಲ್ಪ ಹುರ್ಕೊಂಡಾದ್ಮೇಲೆ ಅದು ಬ್ರೌನ್ ಕಲರ್ ಬಂದಿದೆ, ಇವಾಗ ಆಗೋಗಿದೆ ಅಂತ ಇದು ತೆಗಿಯೋಣ. ಇಲ್ಲಿ ನೋಡಿ, ಅದೇ ಎಣ್ಣೆ ಬಾಣಲಿಗೆ ಕಾಳನ್ನ ಹಾಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಇವಾಗ ಹಸಿ ಸ್ಮೆಲ್ ಹೋಗೋ ತನಕ ಫ್ರೈ ಮಾಡ್ಕೊಳ್ಳೋಣ. ಇಲ್ಲಾಂದ್ರೆ ಸಾಂಬಾರು ನಿಮಗೆ ತುಂಬ ಒಬ್ರೊಬ್ರು ಸ್ಮೆಲ್ ಬರುತ್ತೆ. ಸೊ ಇದು ನೀಟಾಗಿ ಅದೇ ಎಣ್ಣೆ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕೊಂಡು ಹುರ್ಕೋಬೇಕು. ಇಲ್ಲಿ ನೋಡಿ, ಇದನ್ನು ಫ್ರೈ ಆಗಿದೆ. ಇವಾಗ ನಾವು ತೆಗೆದ್ಬಿಟ್ಟೋಣ. ಇದಾದ್ಮೇಲೆ ನಾವು ಇದಕ್ಕೆ ರುಬ್ಬಕ್ಕೆ ಏನೇನು ಬೇಕು ಅದನ್ನು ಫ್ರೈ ಮಾಡಿ. ಇಲ್ಲಿ ನೋಡಿ, ಇವಾಗ ನಾನು ಫ್ರೈ ಮಾಡೋಕ್ಕೆ ಏನೇನು ಹಾಕ್ಕೊಂಡಿದ್ದೀನಿ ಅಂದರೆ ಹಸಿಮೆಣಸಿನ್ಕಾಯಿ, ಈರುಳ್ಳಿ, ಮತ್ತು ಸ್ವಲ್ಪ ಹುಣಸೆಹಣ್ಣು, ಕೊತ್ತಂಬರಿ ದಿಂಡು ಹಾಕ್ಕೊಂಡಿದ್ದೀನಿ. ಮತ್ತು ನಿಮಗೆ ನೋಡಿ ತೆಂಗಿನಕಾಯಿ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಪುದೀನ ಹಾಕ್ಕೊಂಡಿದ್ದೀನಿ, ಕಸೂರಿ ಮೇಥಿ ಮತ್ತು ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇಲ್ಲಿ ನೋಡಿ, ಚೆನ್ನಾಗೆಲ್ಲ ಫ್ರೈ ಆಗಿದೆ. ಸ್ವಲ್ಪ ಹೊತ್ತು ತಣ್ಣಗಾಗ್ಬಿಡೋಣ. ಆಮೇಲೆ ಇದನ್ನು ರುಬ್ಕೊಂಡು ಒಗ್ಗರಣೆ ಹಾಕೊಳ್ಳೋಣ. ಇಲ್ಲಿ ನೋಡಿ, ನಾನು ಒಗ್ಗರಣೆ ಹಾಕ್ಕೊಂಡಿದ್ದೀನಿ. ಇವಾಗ ಎಣ್ಣೆ ಹಾಕಾದ್ಮೇಲೆ ಕರಿಬೇವು ಹಾಕ್ಕೊಳ್ಳೋಣ. ಕರಿಬೇವು ಚೆನ್ನಾಗಿ ಫ್ರೈ ಆದಮೇಲೆ ಖಾರ ಏನು ರುಬ್ಬಿಟ್ಕೊಂಡಿದ್ವಿ, ಇಲ್ಲಿ ನೋಡಿ ಖಾರ ತುಂಬ ಚೆನ್ನಾಗಿ ರುಬ್ಬಿಟ್ಕೊಂಡಾದ್ಮೇಲೆ ಸಣ್ಣಕ್ಕೆ ಈ ಥರ ಇವಾಗ ಅದನ್ನು ಖಾರನ ಮಿಕ್ಸ್ ಮಾಡ್ಕೊಳ್ಳೋಣ ಅದರೊಳಗಡೆ. ಇಲ್ಲಿ ನೋಡಿ, ಇವಾಗ ನಾನು ಖಾರ ಹಾಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದು ಚೆನ್ನಾಗಿ ಇವಾಗ ಫ್ರೈ ಆಗಿ ಎಣ್ಣೆ ಬಿಟ್ಕೊಳ್ಳೋ ಗಂಟ ನಾವು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಯಾಕಂದ್ರೆ ತುಂಬ ಏನು ಫ್ರೈ ಮಾಡೋದು ಬೇಕಾಗಿಲ್ಲ. ಯಾಕಂದರೆ ನಾವು ಆಲ್ರೆಡಿ ಎಲ್ಲನೂ ಫ್ರೈ ಮಾಡೇ ರುಬ್ಕೊಂಡಿರೋದ್ರಿಂದ ನಿಮ್ಗೆ ಯಾವುದೇ ರೀತಿ ಹಸಿ ಸ್ಮೆಲ್ ಬರಲ್ಲ. ಆದರೂ ಒಂದು 5 ಮಿನಿಟ್ಸ್ ಸ್ವಲ್ಪ ಎಣ್ಣೆ ಎಲ್ಲ ಆಚೆ ಬರೋ ತನಕ ಫ್ರೈ ಮಾಡ್ಕೊಳ್ಳೋಣ. ಲಿಡ್ ಕ್ಲೋಸ್ ಮಾಡಿ 1-2 ನಿಮಿಷ ಬಿಟ್ಬಿಡೋಣ. ಇಲ್ಲಿ ನೋಡಿ, ಇವಾಗ ನಾನು ಮಸಾಲ ಬೆಂದಿದೆ ಚೆನ್ನಾಗಿ. ನೋಡಿ, ಎಣ್ಣೆ ಎಲ್ಲ ಸಪ್ರೇಟ್ ಆಗ್ತಿದೆ. ಇವಾಗ ಆಲೂಗೆಡ್ಡೆ ಮತ್ತು ಕಾಳನ್ನ ಹುರಿದಿಟ್ಕೊಂಡಿರೋದನ್ನ ಮಿಕ್ಸ್ ಮಾಡ್ಕೊತಿದ್ದೀನಿ ಇದ್ರೊಳಗಡೆ. ಈಗ ಮಿಕ್ಸ್ ಮಾಡಾದ್ಮೇಲೆ ತಕ್ಷಣ ನೀರು ಹಾಕಕ್ಕೆ ಹೋಗಬೇಡಿ. ಅದು ಕಾಳು ಇರುತ್ತಲ್ಲ, ಕಾಳು ಮತ್ತು ಸ್ವಲ್ಪ ಆಲೂಗೆಡ್ಡೆ ಬೇಯೋಣ. ನೋಡಿ ಎಷ್ಟು ಚೆನ್ನಾಗಿ ಕಲರ್ ಎಲ್ಲ ಕಾಣಿಸ್ತಿದೆ. ತುಂಬ ಚೆನ್ನಾಗಾಗುತ್ತೆ. ಯಾಕಂದರೆ ಇದು ಮಂಗಳೂರು ರೆಸಿಪಿ ನಾನು ನೋಡ್ಕೊಂಡು ಮಾಡಿರೋದು. ಆ್ಯಕ್ಚುಲಿ ನಮ್ಮ ಮನೆ ಪಕ್ಕದಲ್ಲಿ ಒಬ್ಬರು, ನಾನು ಪ್ರೆಗ್ನೆನ್ಸಿಲಿ ಇದ್ದಾಗ ಮಂಗಳೂರವ್ರಿದ್ರು, ಅವರು ನನ್ನ ಊಟಕ್ಕೊಂದ್ಸತಿ ಇನ್ವೈಟ್ ಮಾಡಿದ್ರು. ಆವಾಗ ಅವರು ಇದೇ ಥರ ಸಾಂಬಾರು ನನಗೆ ಮಾಡಿದ್ರು, ಫಿಶ್ ಸಾಂಬಾರನ್ನ. ಬಟ್ ನಾನು ಇವತ್ತು ಆಲ್ಟರ್ ಮಾಡಿ ಈ ಥರ ಮಾಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಹುಳಿ, ಖಾರ, ಕಲರ್ ತುಂಬ ಚೆನ್ನಾಗಿರುತ್ತೆ. ಒಂದ್ಸತಿ ನೀವು ಟ್ರೈ ಮಾಡಿ, ಮತ್ತೆ ಮತ್ತೆ ಖಂಡಿತ ಮಾಡ್ತೀರಾ. ಇವಾಗ ಬ್ಯಾಕ್ ಟು ರೆಸಿಪಿಗೆ ಬರೋಣ. ಇವಾಗ ನೋಡಿ, ಚೆನ್ನಾಗಿ ಇವಾಗ ಮಿಕ್ಸ್ ಮಾಡಿದ್ದೀನಿ. ಒಂದು ಸ್ವಲ್ಪ ಉಪ್ಪು ಹಾಕಿ ಲಿಡ್ ಕ್ಲೋಸ್ ಮಾಡಿ ಒಂದು 5 ಮಿನಿಟ್ಸ್ ಕುಕ್ ಆಗಿಬಿಡೋಣ. ಇಲ್ಲಿ ನೋಡಿ, ಇವಾಗ 5 ಮಿನಿಟ್ಸ್ ಆಗೋಗಿದೆ. ಇವಾಗ ಸ್ವಲ್ಪ ಎಲ್ಲ ಕುದಿ ಬರ್ತಿದೆ. ಇವಾಗ ನೀವು ಬೇಕಾದ್ರೆ ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡು ಅದು ಇವಾಗ ನಾವು ಫ್ರೈ ಮಾಡಿ ಇಟ್ಕೊಂಡಿರ್ತೀವಲ್ಲ ಪ್ರಾನ್ಸ್, ಸ್ಮಾಲ್ ಫ್ರೈಸ್ನ ಅದು ಆ್ಯಡ್ ಮಾಡೋಣ. ಈಗ ಆ್ಯಡ್ ಮಾಡಿಬಿಟ್ಟು ನೀವು ಎಷ್ಟು ಬೇಕಷ್ಟು, ನಿಮಗೆ ಸಾಂಬಾರ್ ಟೈಪ್ ಬೇಕಾ ಇಲ್ಲ ಗೊಜ್ಜು ಟೈಪ್ ಬೇಕಾ ಡಿಸೈಡ್ ಮಾಡಿಕೊಂಡು ನೀರು ಹಾಕ್ಕೊಳ್ಳಿ. ಇವಾಗ ನಾನು ಈ ಗೊಜ್ಜು ಟೈಪ್ ಮಾಡ್ತಿರೋದ್ರಿಂದ ಜಾಸ್ತಿ ನೀರು ಹಾಕಿಲ್ಲ. ಇವಾಗ ಇದನ್ನು ಬೇಯಕ್ಕೆ ಬಿಡೋಣ. ಇಲ್ಲಿ ನೋಡಿ, ಇವಾಗ ಚೆನ್ನಾಗಿ ಬೆಂದಿ ರೆಡಿ ಆಗಿದೆ. ಇವಾಗ ನೀವು ರೈಸ್ ಬೇಕು, ಚಪಾತಿ ಬೇಕು, ಮುದ್ದೆ ಬೇಕು, ಅದ್ರ ಜೊತೆ ಸರ್ವ್ ಮಾಡ್ಕೊಳ್ಳಿ. ಇವಾಗ ನಾನು ಅದನ್ನು ಸರ್ವ್ ಮಾಡ್ತಿದ್ದೀನಿ. ನೋಡಿ, ಇವಾಗ ನಾವು ಸರ್ವ್ ಮಾಡ್ತಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಯಾವಾಗ ನಾವು ಚಿಕನ್, ಮಟನ್, ಫಿಶ್ ತಿಂದು ಬೋರ್ ಆಗಿರುತ್ತೆ, ಒಂದ್ಸತಿ ಈ ಥರನೂ ಟ್ರೈ ಮಾಡಿ. ಹೇಗಿದ್ರು ಇವಾಗ ಕಾಳು ಸೀಸನು ಇದೆ, ಈ ಥರ ಒಂದ್ಸತಿ ಟ್ರೈ ಮಾಡಿ. ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಇದೇ ಥರ ರೆಸಿಪಿ ಬೇಕು ಅಂದರೆ ನನ್ನ ಪೇಜ್ನ ಫಾಲೋ ಮಾಡೋದು ಮಾತ್ರ ಮರಿಬೇಡಿ. ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ನಾಳೆ ಸಿಗ್ತೀನಿ ಹೊಸ ವಿಡಿಯೋ ಜೊತೆಗೆ. ಬಾಯ್.